ಎಲ್ರಿಗೂ ನಮಸ್ಕಾರ. ನಾನು ಮಾನಸ. ಇವತ್ತು ಮನೇಲಿರುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಮಗೆ ಯಾವೆಲ್ಲ ಟಿಪ್ಸ್ಗಳು ಉಪಯೋಗ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡೋಣ ಬನ್ನಿ. ಯಾವ ಟಿಪ್ ಅಂದರೆ, ಸಾಮಾನ್ಯವಾಗಿ ಈ ಥರ ಕಾಳುಗಳನ್ನೆಲ್ಲ ನಾವು ಬಾಕ್ಸ್ಗಳಲ್ಲಿ ಸ್ಟೋರೇಜ್ ಮಾಡಿಟ್ಟಿರ್ತೀವಿ. ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮತ್ತು ಯಾವುದೇ ಥರದ ಕಾಳುಗಳೂ ಆಗಿರ್ಬೋದು. ಕೆಲವು ಸಲ ಏನಾಗುತ್ತೆ ಅಂದರೆ, ಎಲ್ಲ ಕಾಳುಗಳನ್ನೂ ನಾವು ಫ್ರಿಡ್ಜಲ್ಲಿ ಇಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾವಾಗಲೂ ಫ್ರೆಶ್ ಆಗಿರಬೇಕು ಅಂತ ಹೇಳಿದ್ರೆ, ಮತ್ತು ಅದಕ್ಕೆ ಹುಳ ಹತ್ತಬಾರ್ದು. ಸಾಮಾನ್ಯವಾಗಿ ಈ ಬೇಳೆಕಾಳುಗಳು, ಅಕ್ಕಿಗೆಲ್ಲ ಹುಳ ಹತ್ತುತ್ತಾ ಇರುತ್ತೆ. ಸೊ ಈ ಹುಳ ಹತ್ತಬಾರ್ದು ಅಂತ ಹೇಳಿದ್ರೆ, ನಾನಿಲ್ಲಿ ನೀವು ನೋಡ್ತಿರೋ ಹಾಗೆ ಒಂದು ಗ್ಲಾಸಲ್ಲಿ ವಿನಿಗರ್ನ ತೊಗೊಂಡಿದ್ದೀನಿ. ಸೊ ಈ ವಿನಿಗರ್ನ ತೊಗೊಂಡು ನಾವು ಯಾವ ಬಾಕ್ಸಲ್ಲಿ ಏನು ಕಾಳುಗಳನ್ನ ಸ್ಟೋರೇಜ್ ಮಾಡಿರ್ತೀವಿ ಅಲ್ಲಿಗೆ ಇಡಬೇಕಾಗುತ್ತೆ. ಮತ್ತು ಇದು ತೆಕ್ಕೋಬೇಕಾದ್ರೆ ನಾವು ನಿಧಾನವಾಗಿ ತೊಕ್ಕೋಬೇಕು. ಯೂಸ್ ಮಾಡದೇ ಇರುವಾಗ ಈ ಥರ ಇಟ್ಬಿಟ್ಟು ನಾವು ಅದನ್ನು ಕ್ಯಾಪ್ ಹಾಕಿಬಿಟ್ರೆ ಯಾವುದೇ ಥರ ಹುಳ ಹತ್ತೋದಿಲ್ಲ. ಇದು ತುಂಬಾ ಉಪಯೋಗವಂತಹ ಟಿಪ್ ಅಂತಲೇ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ಹುಳ ಬರೋದಿಲ್ಲ. ಮತ್ತು ಈ ಥರ ಶಾಂಪೂ ಬಾಟಲ್ಸ್ ಆಗಿರ್ಬೋದು, ಹ್ಯಾಂಡ್ ವಾಶ್ ಆಗಿರ್ಬೋದು, ಯಾವುದೇ ಥರ ಲಿಕ್ವಿಡ್ ಆಗಿರ್ಬೋದು, ನಾವು ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ, ಸಾಮಾನ್ಯವಾಗಿ ಸ್ವಲ್ಪ ಒಂದೊಂದು ಸಲ ಜಾಸ್ತಿ ಕ್ವಾಂಟಿಟಿನೇ ಬಂದುಬಿಡುತ್ತೆ ನಾವು ಉಪಯೋಗ ಮಾಡೋದಕ್ಕಿಂತ. ಅದರಲ್ಲೂ ಮಕ್ಕಳಿದ್ರೆ ಜಾಸ್ತಿ ಸ್ವಲ್ಪ ವೇಸ್ಟ್ ಆಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ನಾವು ಉಳಿತಾಯ ಮಾಡಿಕೊಂಡು ಯೂಸ್ ಕೂಡ ಮಾಡ್ಬೋದು ಅಂತ ಹೇಳಿದ್ರೆ, ಈ ಥರ ಒಂದು ಕ್ಲಿಪ್ ತಗೊಂಡು ಹೀಗೆ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಯಾವಾಗ ಅದನ್ನು ಪ್ರೆಸ್ ಮಾಡ್ತೀವಿ ಅದು ಸ್ವಲ್ಪ ಕ್ವಾಂಟಿಟಿ ಬರುತ್ತೆ ನಮಗೆ. ನೀವು ಹೆಂಗೆ ಬೇಕಾದ್ರೂ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಕ್ಲಿಪ್ನ ತುಂಬ ಟೈಟಾಗಿ ಹಾಕಿದ್ರೆ ಜಾಸ್ತಿ ಬರೋದೇ ಇಲ್ಲ, ಅದು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡೋದ್ರಿಂದ ಜಾಸ್ತಿ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಮತ್ತು ಈ ಥರ ಶೂಗಳನ್ನ ನಾವು ಡ್ರೈ ಮಾಡಬೇಕು. ಅದರಲ್ಲೂ ಈ ಚಳಿ ಮಳೆಗಾಲದಲ್ಲಂತೂ ಮಕ್ಳುಗಳ ಶೂ ಒಣಗಿಸೋದಂತೂ ತುಂಬಾ ಕಷ್ಟ. ವಾಶ್ ಮಾಡ್ತಾನೆ ಇರಬೇಕಾಗುತ್ತೆ. ದೊಡ್ಡವ್ರ ಶೂಸೂ ಅಷ್ಟೇ. ಡೈಲಿ ಯೂಸ್ ಮಾಡ್ತಿದ್ರೆ ಅದರ ಅವಶ್ಯಕತೆ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಥರ ನೀವು ಹ್ಯಾಂಗ್ ಮಾಡಿದ್ರೆ, ಅದರಲ್ಲೇ ಇರುವಂತಹ ದಾರದ ಸಹಾಯದಿಂದ ಈ ಥರ ಮಾಡಿಕೊಂಡ್ರೆ ಅದು ಬೇಗ ಒಳಗಡೆ ಇರುವಂತಹ ನೀರೆಲ್ಲ ಫುಲ್ಲು ಹೊರಗಡೆ ಬಂದುಬಿಟ್ಟು ಫುಲ್ಲು ನೀಟಾಗಿ ಡ್ರೈ ಆಗುತ್ತೆ. ಬಿಸಿಲು ಇಲ್ಲದೆ ಇರೋ ಕಾರಣದಿಂದ ಈ ಥರ ಮಾಡಿದ್ರೆ ಬೇಗ ಡ್ರೈ ಆಗುತ್ತೆ. ಸಾಮಾನ್ಯವಾಗಿ ಮನೆ ಕ್ಲೀನ್ ಮಾಡಬೇಕು ಅಂತ ಅಂದರೆ ಕೆಲವು ಸತಿ ಡೀಪಾಗಿ ಕ್ಲೀನ್ ಮಾಡಬೇಕಂದಾಗಲೂ ನಮಗೆ ತುಂಬಾ ಕಷ್ಟ ಆಗ್ತಿರುತ್ತೆ. ಅದರಲ್ಲಿ ಸಂದಿಗಳು, ಬೀರು ಹಿಂದೆ ಆಗಿರ್ಬೋದು, ಮಂಚದ ಕೆಳಗಡೆ ಆಗಿರ್ಬೋದು, ಅಥವಾ ಟೇಬಲ್ ಆಗಿರ್ಬೋದು, ಸಂದಿಗಳೆಲ್ಲಿರುತ್ತೆ ಅಲ್ಲಿ ಒರೆಸ್ಕೊಳ್ಳೋದೇ ತುಂಬ ಕಷ್ಟ ಆಗಿರುತ್ತೆ. ಮಾಪಿದ್ರೂ ಕೂಡ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಈ ಥರ ಯಾವುದಾದ್ರೂ ಯೂಸ್ ಮಾಡದೇ ಇರೋ ಸಾಕ್ಸ್ನ ಬಿಸಾಕ್ತಾ ಇರ್ತೀವಿ, ಅದು ಎಲಾಸ್ಟಿಕ್ ಲೂಸ್ ಆಗಿರುತ್ತೆ ಅಂತ. ಅದನ್ನು ಬಿಸಾಕೋ ಬದಲು ಈ ರೀತಿ ನಾವು ಉಪಯೋಗ ಮಾಡಿಕೊಂಡ್ರೆ ಆರಾಮಾಗಿ ನೆಲನ ಮತ್ತು ಆ ಗಲೀಜನ್ನೆಲ್ಲ ನೀಟಾಗಿ, ಕಸನೆಲ್ಲ ನೀಟಾಗಿ ತೆಗಿಬೋದು. ನೋಡಿ, ಈ ರೀತಿ ಪೊರ್ಕೆಗೆ ಏನು ಮಾಡಬೇಕಾಗುತ್ತೆ, ಸಾಕ್ಸ್ನ ಈ ಥರ ಪೋಣಿಸ್ಕೋಬೇಕಾಗುತ್ತೆ. ಇದಾದ ನಂತರ ನಾವು ಯಾವುದಾದ್ರೂ ದಾರ ಆಗಿರ್ಬೋದು ಅಥವಾ ಈ ಥರ ಬ್ಯಾಂಡ್ ಆಗಿರ್ಬೋದು, ಟೈಟಾಗಿ ಈ ಥರ ನಾವು ಅದನ್ನು ಲಾಕ್ ಮಾಡಬೇಕಾಗುತ್ತೆ. ಇದಾದ ನಂತರ ನಾವು ಎಲ್ಲಿ ಸಂದಿಗಳಿರುತ್ತೆ ಅಲ್ಲೆಲ್ಲ ಆರಾಮಾಗಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಬರ್ಬೋದು. ಸ್ವಲ್ಪ ಈ ಥರ ನೀರು ಇರುತ್ತಲ್ಲ, ಆ ನೀರನ್ನ ನಾವು ಇಲ್ಲಿ ಯೂಸ್ ಮಾಡಿಕೊಂಡು ಇದರ ಸಹಾಯದಿಂದ ಒರೆಸ್ಕೋಬೋದು. ನೋಡಿ, ಹಬ್ಬಗಳು ಅಥವಾ ಯಾವುದಾದ್ರು ಡೀಪ್ ಕ್ಲೀನಿಂಗ್ ಮಾಡಬೇಕಾದ್ರೆ ಈ ಥರ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ನೀಟಾಗಿ ಸಾಕ್ಸ್ಗೆಲ್ಲಿರುವಂಥ ಕಸ ಎಲ್ಲ ಮೆತ್ಕೊಂಡಿರುತ್ತೆ. ಮತ್ತು ನೀಟಾಗಿ ಫುಲ್ ನಾರ್ಮಲಾಗಿ ಮಾಪಲ್ಲಿ ಹೆಂಗೆ ಒರೆಸ್ತೀವೋ ಅದೇ ಥರ ಕ್ಲೀನ್ ಆಗ್ತಾ ಹೋಗುತ್ತೆ. ಟ್ರೈ ಮಾಡಿ ನೋಡಿ. ಈ ಟೈಮಲ್ಲಿ ಸೋಪನ್ನ ನಾವು ಯೂಸ್ ಮಾಡಿ ಆದಮೇಲೆ ಈ ಥರ ಇಟ್ಕೊಂಡ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಅದು ಅಲ್ಲೇ ನೆಂದಿ ತುಂಬಾ ಹಾಳಾಗ್ತಾ ಇರುತ್ತೆ. ಮತ್ತು ಅದು ವೇಸ್ಟ್ ಕೂಡ ಆಗಿ ಅಲ್ಲೇ ಕರಗ್ತಾ ಇರುತ್ತೆ. ಅದ್ರ ಬದಲು ಏನು ಮಾಡ್ಬೋದು ಅಂತ ಅಂದರೆ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಈ ಥರ ವೇಸ್ಟು ಡಬ್ಬ ಇರುತ್ತಲ್ವ, ಇದನ್ನು ನೀವು ಯೂಸ್ ಮಾಡಿಕೊಂಡು ಆ ಸೋಪನ್ನ ತುಂಬ ದಿನಗಳ ಕಾಲ ಬಳಕೆ ಮಾಡ್ಕೋಬೋದು. ವೇಸ್ಟ್ ಕೂಡ ಆಗೋದಿಲ್ಲ. ಈ ಥರ ಏನು ಮಾಡಬೇಕಾಗುತ್ತೆ, ಪ್ಲಾಸ್ಟಿಕ್ ಡಬ್ಬನ ನಾವು ಒಂದು ದಬ್ಳ ಅಥವಾ ಸೂಜಿ ಸಹಾಯದಿಂದ ಸ್ವಲ್ಪ ಬಿಸಿ ಮಾಡಿಕೊಂಡು ಹೋಲ್ ಮಾಡ್ಕೋಬೋದು. ಹೋಲ್ ಮಾಡಿಕೊಂಡ್ರೆ ನಾವೇನಾದ್ರೂ ಇದರಲ್ಲಿ ಸ್ಟೋರೇಜ್ ಮಾಡ್ಬೋದು. ಅಂದರೆ ಸೋಪ್ಗಳನ್ನ ನೋಡಿ, ಈ ರೀತಿ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿದ್ರೂ ಸಹ ಅದೆಲ್ಲ ಫುಲ್ ಕೆಳಗಡೆ ಹೋಗ್ಬಿಡುತ್ತೆ. ಮತ್ತು ಪಾತ್ರೆ ತೊಳೆಯೋ ಸೋಪು ಅಷ್ಟೇ. ಈ ಸೋಪ್ ಅಲ್ಲದೇ ಪಾತ್ರೆ ತೊಳಿಬೇಕಾದ್ರೆ ಸೋಪ್ ಬೇಗ ಕರಗೋಗ್ತಾ ಇರುತ್ತೆ. ಆವಾಗ ನಾವು ಈ ರೀತಿ ಮಾಡಿಕೊಂಡ್ರೆ ಸೋಪು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಮತ್ತು ಸೇವ್ ಕೂಡ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.